ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ನ ದುರಾಡಳಿತ, ಹಿಂದುಳಿದ ಹಾಗೂ ಪರಿಶಿಷ್ಟ ಜಾತಿ ಪಂಗಡಗಳ ಸರ್ಕಾರದಿಂದ ಬಂದಂತಹ ಅನುದಾನಗಳನ್ನು ಹಣಗಳನ್ನು ದುರುಪಯೋಗ ಪಡಿಸಿಕೊಂಡು, ಜೊತೆಗೆ ವಾಲ್ಮೀಕಿ ನಿಗಮ ಮಂಡಳಿಗಳ ಹಣವನ್ನು ದುರುಪಯೋಗ ಪಡಿಸಿಕೊಂಡು ಆಂಧ್ರದಲ್ಲಿ ನಡೀತಕ್ಕಂಥ ಚುನಾವಣೆ ಖರ್ಚು ವೆಚ್ಚಗಳಿಗೆ ಸರಬರಾಜು ಮಾಡಿದಂತ, ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೆಪಿಸಿಯಲ್ಲಿ ನಡೀತಕ್ಕಂಥ ಹಗರಣಗಳಾಗಿರ್ಬೋದು, ಹಾಗೆ ಭೂ ಹಗರಣಗಳು ಎಲ್ಲೂ ಕೂಡ ಇಡೀ ರಾಜ್ಯನ ದಿವಾಳಿ ಮಾಡೋ ಮಟ್ಟಕ್ಕೆ ನಿಂತ ಈ ಸಂದರ್ಭದಲ್ಲಿ ನಮ್ಮ ಜೆಡಿಎಸ್ನ ರಾಜ್ಯ ಘಟಕದ ಯುವ ಅಧ್ಯಕ್ಷರಾದಂತ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರ ಆದೇಶದಂತೆ ಇಡೀ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು, ಅಭಿಮಾನಿಗಳು ಎಲ್ಲ ಜಿಲ್ಲೆಗಳಲ್ಲಿ ಈ ದಿನ ಅಂದ್ರೆ 6ನೇ ತಾರೀಕು ಮಾರ್ಚ್ ತಿಂಗಳು ಮಂಗಳವಾರದಂದು ಈ ದಿನ, ಗುರುವಾರದಂದು ಈ ದಿನ ರಾಜ್ಯಾದ್ಯಂತ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟದ ಮೂಲಕ ಕಾಂಗ್ರೆಸ್ನ ಈ ಒಂದು ಭ್ರಷ್ಟಾಚಾರಗಳನ್ನು ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಕರೆ ಕೊಟ್ಟ ಸಂದರ್ಭದಲ್ಲಿ ಈ ದಿನ ಕೋಲಾರ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕು ಘಟಕಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಈ ದಿನ ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ನಗರದ ಬಸ್ ಸ್ಟ್ಯಾಂಡ್ ಸುತ್ತಲ್ಲಿ ದಿವಸ ಸೇರಿದ್ದೇವೆ. ಬಂದಂತ ಎಲ್ಲ ಗೌರವಿತ ಮುಖಂಡರಿಗೆ ಸ್ವಾಗತ ಬಯಸ್ತಾ, ಏನು ಈ ಸಮಯದಲ್ಲಿ ಹೋರಾಟಕ್ಕೆ ಕೈ ತಗೊಂಡಿದ್ದೀರಿ, ಈ ದಿನ ನಮ್ಮ ಇಡೀ ರಾಜ್ಯದ 6.5 ಕೋಟಿ ಜನತೆಯ ಭವಿಷ್ಯನ ಗಾಳಿ ತೂರಿ ನೆಮ್ಮದಿಯ ಬದುಕು ಕಟ್ಕೊಳ್ಳಿಕ್ಕೆ ಅವಕಾಶ ಆಗದ ಸಂದರ್ಭದಲ್ಲಿ ಈ ಸಮಯದಲ್ಲಿ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ಲಿಕ್ಕೆ ಬಂದಂತವರೆಲ್ಲರೂ ಕೂಡ ಇದನ್ನ ಇವತ್ತು ನೆರೆದಿದ್ರೆ, ಏನು ನೆರೆದಿದ್ರೆ ಹೋರಾಟ ತೀವ್ರಗತಿಯಲ್ಲಿ ಆಗಬೇಕು. ಸರಿಸುಮಾರು 1 ಗಂಟೆ 1.5 ಗಂಟೆ ತನಕ ಇದರಿಂದ ಹೋರಾಟ ಮಾಡಿ ನಮ್ಮಗಳ ಮನವಿಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗೆ ಸಲ್ಲಿಸುವಂತ ಕಾರ್ಯಕ್ರಮ. ಹಾಗಾಗಿ ಏನೆಲ್ಲ ನಡೆದಿದ್ದಾರೆ ನಿಮ್ಮ ಒಂದು ಅನಿಸಿಕೆಗಳು ಮತ್ತೆ ರಾಜ್ಯದ ಹೋರಾಟದ ರೀತಿಯಲ್ಲಿ ನಾವು ಪಾಲ್ಗೊಳ್ಳೋದಕ್ಕೆ ಸ್ವಾಗತ ಬಯಸ್ತಾ, ಜಿಲ್ಲಾ ಮಂತ್ರಿಗಳ ನಿರ್ದೇಶನದ ಜಿಲ್ಲಾಡಳಿತ ಕಾರ್ಯಗಳು ಕುಂಠಿತವಾಗಿರುವ ಸರ್ಕಾರಕ್ಕೆ, ಕೆಪಿಎಸ್ಸಿ ನೇಮಕಾತಿ ಅಕ್ರಮಗಳಿಗೆ ಕುಮ್ಮಕ್ಕು ನೀಡುತ್ತಿರುವ ಸರ್ಕಾರಕ್ಕೆ, ಜಿಲ್ಲೆಯಲ್ಲಿ ಕಾಂಗ್ರೆಸ್ ಜಗಳದಿಂದ ಶಾಸಕರ ಜಗಳದಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡದ ಸರ್ಕಾರಕ್ಕೆ, ಇದುವರೆಗೂ ರಾಜ್ಯ ಬಜೆಟ್ ಅಲ್ಲಿ ಕೋಲಾರಕ್ಕೆ ಯಾವುದೇ ಯೋಜನೆಗಳನ್ನು ಘೋಷಣೆ ಮಾಡದ ಸರ್ಕಾರಕ್ಕೆ, ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನು ದುರುಪಯೋಗಪಡಿಸುತ್ತಿರುವ ಸರ್ಕಾರಕ್ಕೆ, ಕಸಿಯುತ್ತಿರುವ ಸರ್ಕಾರಕ್ಕೆ, ವಿದ್ಯುತ್ ದರವನ್ನು ಏಕಾಏಕಿ ಏರಿಸಿರುವ ಸರ್ಕಾರಕ್ಕೆ, ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಶುಲ್ಕವನ್ನು ಏರಿಸಿರುವ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಸರ್ಕಾರಕ್ಕೆ, ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಏರಿಸಿರುವ ಸರ್ಕಾರಕ್ಕೆ, ಪಡಿತರ ಚೀಟಿದಾರರಿಗೆ ಸರಿಯಾದ ಸಮಯಕ್ಕೆ ಸಮರ್ಪಕವಾಗಿ ಆಹಾರ ವಿದ್ಯಾರ್ಥಿಗಳನ್ನು ನೀಡುವ ಸರ್ಕಾರಕ್ಕೆ, ರೈತರ ಬೆಳೆದ ರಾಗಿಯನ್ನು ಖರೀದಿ ಮಾಡಲು ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ, ರೇಷ್ಮೆ ಇಲಾಖೆಯಲ್ಲಿ ಈ ಹಿಂದೆ ನೀಡುತ್ತಿದ್ದ ಅನುದಾನಗಳನ್ನು ಕಡಿತಗೊಳಿಸಿರುವ ಸರ್ಕಾರಕ್ಕೆ, ಕುಡಿಯುವ ನೀರಿನ ಕಾಮಗಾರಿಗಳನ್ನು ತ್ವರಿತಗೊಳಿಸಿದ ಸರ್ಕಾರಕ್ಕೆ, ಕಂದಾಯ ಇಲಾಖೆಗಳಲ್ಲಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡುವಂತಹ ಸರ್ಕಾರಕ್ಕೆ, ಸರ್ಕಾರಿ ಶಾಲೆಗಳಲ್ಲಿ ಮೂಲ ಸೌಲಭ್ಯ ನೀಡದೆ ಮಕ್ಕಳಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ, ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುವ ಸರ್ಕಾರಕ್ಕೆ, ವಸತಿ ಯೋಜನೆಗಳನ್ನು ಕಾರ್ಯಗತಗೊಳಿಸದ ಸರ್ಕಾರಕ್ಕೆ, ಬಾಕಿಗಳನ್ನು ಪೂರೈಸುವ ನೆಪದಲ್ಲಿ ಗ್ರಾಮ ಪಂಚಾಯತಿ ಕಾಮಗಾರಿಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವ ಸರ್ಕಾರಕ್ಕೆ, ಗುತ್ತಿಗೆದಾರರ ಬಾಕಿಯನ್ನು ಪಾವತಿ ಮಾಡದೆ ವಂಚಿಸುತ್ತಿರುವ ಸರ್ಕಾರಕ್ಕೆ, ರೈತರ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ನೀಡದ ಸರ್ಕಾರಕ್ಕೆ, ಹಿಂದುಳಿದ ವರ್ಗಗಳ ಹಾಸ್ಟೆಲ್ಗಳಿಗೆ ಕಳಪೆ ಸೌಲಭ್ಯಗಳನ್ನು ನೀಡುವ ಸರ್ಕಾರಕ್ಕೆ, ರೈತರ ಬೆಳೆಗಳಿಗೆ
ಸಮರ್ಪಕ ವಿದ್ಯುತ್ ಸರ್ಕಾರಕ್ಕೆ, ಜಿಲ್ಲಾ ಇಲಾಖೆಯಲ್ಲಿ ಹೊಸ ಅರ್ಚಕರ ನೇಮಕಾತಿ ಮಾಡದ ಪೂಜಾ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸಿದ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ. ದಯವಿಟ್ಟು ನಮ್ಮನ್ನೆಲ್ಲ ಕುರಿತು ಒಂದು 25 ಪಾಯಿಂಟ್ಗಿಂತ ಜಾಸ್ತಿ ಈ ಸರ್ಕಾರದ ವೈಫಲ್ಯಗಳನ್ನು ಹೇಳಿದರು. ಈ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳ ಬಗ್ಗೆ ಹೇಳಿದ್ರು. ಅವ್ರು ಮಾಡಿರ್ತಕ್ಕಂಥ ವಿರೋಧ ನೀತಿಗಳ ಬಗ್ಗೆ ಈಗಾಗಲೇ ಹೇಳಿದ್ರು. ನಾ ಹೇಳ್ತಲ್ಲ, ಈಗಿನ ಹಾಗಾಗಲೇ ಸರ್ಕಾರಗಳು ಯಾವುದೇ ರಾಜ್ಯದಲ್ಲಾಗಲಿ ಇಡೀ ದೇಶದಲ್ಲಿ ಕೊಡಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು, ವಿದ್ಯಾಭ್ಯಾಸ, ಆರೋಗ್ಯ, ರಸ್ತೆ, ಕುಡಿಯೋದಿಕ್ಕೆ ನೀರು ಅಲ್ಲ. ನಾನು ಈ ಸರ್ಕಾರಕ್ಕೆ ಹೇಳ್ತೀನಿ, ಸಿದ್ದರಾಮಯ್ಯ, ನೀವು ಕರೆಂಟ್ ಫ್ರೀ ಕೊಡ್ತೀರಿ, ಬಸ್ ಫ್ರೀ ಕೊಡ್ತೀರಿ, ಕುಡಿಯೋ ನೀರು ಚಾರ್ಜ್ ಮಾಡ್ತೀರಲ್ಲ, ಇದಂಗೆ ಕುಡಿಯೋ ನೀರಿಗೆ ಬಿಲ್ ಹಾಕ್ತೀರಿ, ಕರೆಂಟ್ ಫ್ರೀ ಕೊಡ್ತೀರಿ, ಬಸ್ ಫ್ರೀ ಕೊಡ್ತೀರಿ. ಅಲ್ಲಿ ಕಿಲ್ತಾರೆ, ಗಂಡ ಹೆಂಡತಿ ಜೊತೆಯಲ್ಲಿ ಹೋದ್ರೆ ಗಂಡನಿಗೆ ಡಬಲ್ ಟಿಕೆಟ್, ಹೆಂಡತಿಗೆ ಫ್ರೀ ಟಿಕೆಟ್. ಇಲ್ಲಿ ಕೊಟ್ಟಿದ್ದೆ ನೀವು ಏನು ಇಲ್ಲ, ನೋಡ್ದಂಗೆ ನಡೆದಿದ್ದೀರ ಅಂತ ಹೇಳಿ 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 ಪೇಪರ್ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾವ ಅಷ್ಟೇ ಬಿಟ್ರೆ ಯಾವ ಅಭಿವೃದ್ಧಿ ಇಲ್ಲ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಪಾಪ ಕಾಂಟ್ರಾಕ್ಟರ್ಗಳು ಇನ್ನೆಷ್ಟು ಸ್ವಲ್ಪ ದಿವಸ ಆದ್ರೆ ಎಲ್ಲ ನೇಣ್ ಹಾಕೋತಾರೆ. ಮಾರ್ಚ್ ಎಂಡಿಂಗ್ ಬಿಲ್ಗಳಾಗಿಲ್ಲ ಅಂದ್ರೆ ಆ ಹೆಂಡತಿ ಒಡವೆಗಳು ತಂದು ಹಣ ಇಟ್ಟು ಪಾಪ ಕೆಲಸಗಳು ಮಾಡಿಬಿಟ್ಟವ್ರೆ, ಸಾಲಗಳು ತಗೊಂಡವ್ರೆ, ಬಡ್ಡಿಗೆ ಕಟ್ಟಕ್ ಆಗ್ತಾ ಇಲ್ಲ, ನೀವು ಬಿಲ್ಗಳು ಕೊಡ್ತಾ ಇಲ್ಲ. ಯಾಕಂದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ, ದುಡ್ಡು ಕೊಡಕ್ಕೆ ಇಲ್ಲಿ ಫ್ರೀ ಸ್ಕೀಮ್ಗಳಿಗೆ ಕೊಡಕ್ ದುಡ್ಡಿಲ್ಲ. ಈಗ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ರೆಡಿ ಆಗ್ತಾ ಇದ್ದೀರಿ. ಆ ಟೈಮಲ್ಲಿ ನೀವು ಮತ್ತೆ ಅಕೌಂಟ್ಗಳಿಗೆ ಹಾಕ್ತೀರಿ, ನಮ್ಗೆ ಗೊತ್ತಿದೆ. ಜನ ನಂಬೇಡ್ರಿ, ಒಂದು ಸತಿ ನಂಬಿ ಮೋಸ ಹೋಗಿದ್ದೀರಿ. ಎಲ್ಲೇ ಚುನಾವಣೆ ಆದ್ರೆ ಆ ಟೈಮಲ್ಲಿ ಮಾತ್ರ ಅಕೌಂಟ್ಗೆ ದುಡ್ಡು ಹಾಕೋದು. ಚುನಾವಣೆ ಇಲ್ಲ ಅಂದ್ರೆ ಇಲ್ಲ. ಈಗ ಮನೆ ಬೈ ಎಲೆಕ್ಷನ್ ನಡೀತು, ಎಲ್ಲಾ ಕಡೆಯಲ್ಲೂ ಚುನಾವಣೆ ಸಮಯದಲ್ಲಿ ಚುನಾವಣೆ ನಾಳೆ ಇದ್ದಂಗೆ ಸಮಸ್ಯೆಗಳಿದೆ, ಬರೀ ಎಲ್ಲ ಸಮಸ್ಯೆಗಳೇ. ಈ ಕಾಂಗ್ರೆಸ್ ಸರ್ಕಾರ ಯಾವಾಗ್ಲೇ ಬಂದ್ರು ಭ್ರಷ್ಟಾಚಾರ, ಬರಗಾಲದ ಸರ್ಕಾರ. ಬಂತಂದ್ರೆ ಬರಗಾಲ ಶುರುವಾಗ್ಬಿಡ್ತದೆ. ನೆಲ ಬೆಳೆಗಳಿರಲ್ಲ, ರೈತರ ಸಮಸ್ಯೆಗಳು, ಮಳೆ ಬರಲ್ಲ. ಅದರಿಂದ ಇವತ್ತು ಈ ಸಮಸ್ಯೆಗಳನ್ನ ಅಲ್ಲ, ಸರ್ಕಾರ ಇದನ್ನ ನಿವಾರಣೆ ಮಾಡಬೇಕು, ಜನ ಎಚ್ಚೆತ್ಕೊಳ್ಬೇಕು. ಇವತ್ತು ಹೋಗ್ಲಾ ಫ್ರೀ ಸ್ಕೀಮ್ಗಳು ಹೇಳಿದ್ದೀರಿ, ಟೈಮ್ಗಾದ್ರೂ ಅವರಿಗೆ ಕೊಡಬೇಕು. ಆ ಕೊಡೋ ಯೋಗ್ಯತೆನೂ ಇಲ್ಲ. ಅಕ್ಕಿ ಕೊಡ್ತೀನಿ ಅಂದ್ರೆ ಅಕ್ಕಿ ಕೊಡ್ತೀನಿ, ದುಡ್ಡು ಕೊಡ್ತೀನಿ, ಏನೇನೋ ಕನ್ಫ್ಯೂಷನ್, ಜನಗಳ ಕನ್ಫ್ಯೂಷನ್. ಪಾಪ ಓದಿರೋರು 3 ಸಾವಿರ 1.5 ಸಾವಿರ ಕೊಡ್ತೀನಿ ಅಂತ ಹೇಳಿದ್ರಿ, ಅದು ಇಲ್ಲ. ಬರೀ ಎಲ್ಲ ಯಾವ್ದು ಬಸ್ ಒಂದು ಮಾತ್ರ ಫ್ರೀ ಬಿಟ್ಟಿದ್ದೀರಿ, ಮಿಕ್ಕದ್ದು ಅರ್ಧ ಕೊಡ್ತಾರೆ, ಅರ್ಧ ಕೊಡಲ್ಲ. ಅಂಗವಿಕಲರಿಗೂ ಇಲ್ಲ, SC STಗಳಿಗೂ ಇಲ್ಲ, ಬ್ಯಾಕ್ವರ್ಡ್ಗೂ ಇಲ್ಲ. ಬಡವರ ದುಡ್ಡನ್ನು ತಗೊಂಡು ಎಲ್ಲ ಫ್ರೀ ಸ್ಕೀಮ್ಸ್ ಹಾಕ್ತಿದ್ದಾರೆ. ಅದರಿಂದ ಇವತ್ತು ಈ ಸರ್ಕಾರವನ್ನ ಕಿತ್ತೊಗಿಬೇಕು. ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ಗಳಲ್ಲಿ ರೈತರು, ಬಡವರು ಈ ಸರ್ಕಾರಕ್ಕೆ ಬುದ್ಧಿ ಕಲಿಸದೇ ಇದ್ರೆ ಈ ರಾಜ್ಯ ಬಡ ರಾಜ್ಯ ಆಗ್ಬಿಡ್ತದೆ. ಈಗ ಎಷ್ಟೋ ರಾಜ್ಯಗಳಲ್ಲಿ ಇವತ್ತು ದೇವಸ್ಥಾನ ದುಡ್ಡುಗಳು ತಗೊಂಡು ಇದೇ ತರ ಫ್ರೀ ಸ್ಕೀಮ್ಗಳು ಕೊಟ್ಬಿಟ್ಟು ಉಂಡಿ ದೇವಸ್ಥಾನದಲ್ಲಿ ಉಂಡಿ ದುಡ್ಡನ್ನು ಎತ್ಕೊಂಡು ಇವತ್ತು ಸರ್ಕಾರಗಳು ನಡೆಸ್ತಾ ಇದ್ದಾವೆ. ಆ ದಿನಗಳು ಇಲ್ಲಿ ಬರೋದೇನು ದೂರ ಇಲ್ಲ. ಧರ್ಮಸ್ಥಳದಲ್ಲಿ ಇರೋ ದುಡ್ಡು ಎಲ್ಲ ದುಡ್ಡು ಕಿತ್ಕೊಳ್ತಾರೆ. ಇನ್ನು ಸ್ವಲ್ಪ ದಿವಸ ಹೋದ್ಮೇಲೆ ಟ್ಯಾಕ್ಸ್ಗಳು ಎಕ್ಸಿ ಘೋಷಣೆ ಕೂಗ್ತಾನೆ ಏನ್ ಮಾಡ್ತಾರೆ, ನಾವು ವಿಸರ್ಜನೆ ಬೇಕಿರೋಣ ಬರೀ ಘೋಷಣೆ. ಅದರಿಂದ ಈ ಸರ್ಕಾರವನ್ನ ಈ ಜನ ಮುಂದಿನ ದಿನಗಳಲ್ಲಿ ಬುದ್ಧಿ ಕಲಿಸ್ಬೇಕು. ಇವರು ಇವತ್ತು ಏನು ಆಶ್ವಾಸನೆಗಳನ್ನ ಕೊಟ್ಟು ಈ ನಮ್ಮ ರಾಜ್ಯವನ್ನ ಬಡ ರಾಜ್ಯ ಏನು ಇದನ್ನ ತೊಳ್ತಾ ಇದ್ದಾರೆ, ಅವ್ರಿಗೆ ಬುದ್ಧಿ ಕಲಿಸ್ಬೇಕಂತ ಹೇಳಿ ಮುಖ ಹೇಳ್ತಾ ಇನ್ನು ಬಹಳಷ್ಟು ಮುಖಂಡರು ಮಾತಾಡೋರು ಇದ್ದಾರೆ. ಅಭಿವೃದ್ಧಿ ಬಗ್ಗೆ ಗಮನ ಹರಿಸಿ ಸರ್ಕಾರ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಸ್ವಾಮಿ ಸಿದ್ದರಾಮಯ್ಯನವರೇ, ಎಲ್ಲ ಕ್ಷೇತ್ರದ ಜನರಿಗೂ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದೀರಿ. ವಿಕಲಚೇತನರಿಗೆ ರಾಜ್ಯಾದ್ಯಂತ ಎಲ್ಲಾ ವಿಕಲಚೇತನರು ಕೂಡ ಸಂಕಷ್ಟದಲ್ಲಿದ್ದೀವಿ. ನಮ್ಮ ಮಾಸಾಸನವನ್ನ ಎಕ್ಸಾಮ್ ಮಾಡಿ, ಹಾಗೆ ಸ್ವಯಂ ಉದ್ಯೋಗದಲ್ಲಿ ಮೀಸಲಾತಿಯಲ್ಲಿ ಅವಕಾಶ ಕೊಡಿ. ಏನು ಇವತ್ತು ರಾಜ್ಯ ಸರ್ಕಾರಗಳು ಹಲವಾರು ಯುವ ನಿಧಿ ಅಂತೇಳಿ ಹಲವಾರು ಸ್ಕೀಮ್ಗಳನ್ನ ಮಾಡಿದ್ದಾರೆ. ವಿಕಲಚೇತನ ಸ್ಕೀಮ್ ಅನ್ನು ಮಾಡಿಕೊಡ್ಬೇಕಾಗಂತೇಳಿ ಈ
ನಾಳೆ ಬಜೆಟ್ ನಲ್ಲಿ ಮಂಡನೆ ಮಾಡ್ತೀರಂತ ಆಶಾಭಾವನೆ ಇಟ್ಟಿದ್ದೇವೆ. ಅದು ಏನ್ ಮಾಡ್ತಿರೋ ಗೊತ್ತಿಲ್ಲ. ಕಳೆದ ಬಾರಿ ಬಜೆಟ್ ನಲ್ಲೂ ಕೂಡ ವಿಕಲಚೇತನರಿಗೆ ಏನೂ ನೀಡಿಲ್ಲ. ಈ ಬಾರಿ ಕೂಡ ನೀವು ನಿಮ್ಮ ಭ್ರಷ್ಟ ಸರ್ಕಾರದಲ್ಲಿ ನಮ್ಮ ವಿಕಲಚೇತನರನ್ನ ಕಡೆಗಣಿಸಿದ್ದೀರಿ. ನಮ್ಮ ಕೋಲಾರ ಜಿಲ್ಲೆ ಆಗಿರ್ಬೋದು, ರಾಜ್ಯಾದ್ಯಂತ ಎಲ್ಲಾ ವಿಕಲಚೇತನರ ಪರವಾಗಿ, ನಮ್ಮ JDS ಪಕ್ಷದ ಪರವಾಗಿ ನಾವು ಇವತ್ತು ಎಲ್ಲಾ ವಿಕಲಚೇತನರು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ, ನಮ್ಮ ನ್ಯಾಯಯುತವಾದಂತಹ ಬಜೆಟ್ ವಿಕಲಚೇತನರಿಗೆ ಸಿಗದೇ ಇದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ರೂಪಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಬೇಡ್ಕೊಳ್ತೀನಿ ಸ್ನೇಹಿತರೆ. ಧನ್ಯವಾದಗಳು. ಪಕ್ಷದಿಂದ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತೆ ಶಾಸಕರೆಲ್ಲ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಏನಿವತ್ತು ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಬಂದಿದ್ದೇವೆ. ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಶಾಸಕರು ಇಬ್ಬರು ವಿಧಾನಸೌಧದಲ್ಲಿ ಸೆಷನ್ಸ್ ನಡೀತಾರೆ, ಅದಕ್ಕೆ ಅವ್ರು ಬರೋಕ್ಕಾಗಲಿಲ್ಲ. ಅದಕ್ಕೆ ದಯವಿಟ್ಟು ನೀವೆಲ್ಲ ಅನ್ನತಾ ಭಾವಿಸಬೇಡಿ. ಏನು ಇವತ್ತು ಮಾತೆತ್ತಿದ್ರೆ ಸಿದ್ದರಾಮಯ್ಯ ಅವರು ಮತ್ತೆ ಕಾಂಗ್ರೆಸ್ ಸರ್ಕಾರ ಅಹಿಂದ ಅಂತ ಮುಂದೆ ಹೋಗ್ತಾರೆ. ಸುಮಾರು 11,000 ಕೋಟಿ SC ST ಮೀಸಲಿಟ್ಟಿದ್ದ ದುಡ್ಡನ್ನು ಗ್ಯಾರಂಟಿ ಯೋಜನೆಗಳಿಗೆ ಉಪಯೋಗಿಸ್ತಾರೆ. ಗ್ಯಾರಂಟಿ ಬೇಕಾ, ನಾವು ನಮ್ಮ SC ST ಜನಾಂಗದ ಉದ್ಧಾರ ಬೇಕಾ? ಯೋಚನೆ ಮಾಡಿ. ರಸ್ತೆಗಳಿಲ್ಲ, ಕೃಷಿ ಮತ್ತೆ ರೇಷ್ಮೆ ಇಲಾಖೆಯಲ್ಲಿ SC STಗಳಿಗೆ ಯಂತ್ರಗಳು ತಗೋಬೇಕು ಅಂದ್ರೆ 3 ವರ್ಷದಿಂದ ಇದು ಅನುದಾನ ಕೊಟ್ಟಿಲ್ಲ. ಏನು ಒಂದು ಹಾಸ್ಟೆಲ್ಗಳಲ್ಲಿ ಕರೆಕ್ಟ್ ಆಗಿ ವ್ಯವಸ್ಥೆಗಳು ನೋಡಿ, ಟೀಚರ್ಗಳಿಗೆ ಸ್ಕೂಲ್ಗಳಲ್ಲಿ ಅಂದ್ರೆ ಅದಿಲ್ಲ. ಮಾತೆತ್ತಿದ್ರೆ ರೈತರ ಪರವಾಗಿರ್ತೀವಿ ಅಂತಾರೆ. ಹಾಲಿನ ದರ ಹೆಚ್ಚು ಮಾಡಿ ಅಂದ್ರೆ ಅದಿಲ್ಲ. ಸಹಾಯಧನ ಮಾಡಿ ಅಂದ್ರೆ ಅದನ್ನ ಕೊಟ್ಟಿಲ್ಲ. ಇನ್ನೇನು ಇವಾಗ ಬೇಸಿಗೆ ಕಾಲ ಬರುತ್ತೆ, ಹಾಲು ಉತ್ಪಾದನೆ ಕಡಿಮೆ ಆಗುತ್ತೆ, ಅದ್ರ ಜೊತೆ ಫೀಡು ಜಾಸ್ತಿ ಮಾಡ್ತಾರೆ. ಎಲ್ಲಿ ಹೋಗ್ಬೇಕು ರೈತರು? ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇದೀವಿ ನಾವು. ಈ ಸ್ಟೇಟ್ ಗೌರ್ಮೆಂಟ್ ಏನು ಕಾಂಗ್ರೆಸ್ ಸರ್ಕಾರ SC STಗಳ ದುಡ್ಡು ಬೇರೆ ಚುನಾವಣೆಗಳಿಗೆ, ತೆಲಂಗಾಣ ಚುನಾವಣೆಗೆ ಉಪಯೋಗಿಸ್ಕೊಂಡಿದ್ದಾರೋ ಅದು ಎಷ್ಟು CBI ಯಲ್ಲಿ ಬಹಿರಂಗವಾಯಿತು, ಅದನ್ನ ಸಸ್ಪೆಂಡ್ ಮಾಡಿ ಏನ್ ಮಾಡಬೇಕು ಅಂತ ಮುಂದೆ ಆ ದುಡ್ಡು ವಾಪಸ್ ತಗೊಂತೀವಿ ಅಂತ ಬಹಿರಂಗವಾಗಿ ಅಧಿವೇಶನದಲ್ಲಿ ಹೇಳ್ತಾರೆ. ಇಂತಹ ಒಂದು ಕಾರ್ಯಕ್ರಮಗಳು ಈ ಸರ್ಕಾರ ಮಾಡ್ತಾ ಇದೆ. ಒಂದು ಅವಕಾಶ JDS ಪಕ್ಷಕ್ಕೆ ಕುಮಾರಸ್ವಾಮಿ ಕೊಡಿ ಅಂತ ಕೇಳ್ತಾ ಇದೀವಿ ನಾವು. ಯಾಕಂದ್ರೆ 20 ತಿಂಗಳು ಮತ್ತೆ 14 ತಿಂಗಳು ಏನು ಕುಮಾರಸ್ವಾಮಿ ಅವರು ಒಂದು ಸರ್ಕಾರ ಮಾಡಿದ್ರು, ತೋರಿಸಿದ್ರು ಜನಕ್ಕೆ ಎಷ್ಟು ಉಪಯೋಗ ಆಯಿತು ಅಂತ ನಿಮ್ಗೆ ಗೊತ್ತು. ರೈತರ ಸಾಲ ಮನ್ನಾ ಮಾಡಿದ್ರು, ಸಿಂಗಲ್ ಡಿಜಿಟ್ ಲಾಟರಿ ಮನ್ನಾ ಮಾಡಿದ್ರು, ಬಡ್ಡಿ ಸಾರಾಯಿ ಕಡಿಮೆ ನಿಷೇಧ ಮಾಡಿದ್ರು. ಇಂತಹ ಒಂದು ಜನಪರ ಕಾರ್ಯಕ್ರಮಗಳು ಮಾಡ್ಕೊ ಬರ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು, JDS ಪಕ್ಷ. ನೆಕ್ಸ್ಟ್ ಬರೋ ಚುನಾವಣೆಯಲ್ಲಿ ಅವ್ರಿಗೆ ಒಂದು ಅವಕಾಶ ಮಾಡ್ಕೊಡಿ ಅಂತ ಕೇಳ್ತೀವಿ ನಾವು. ಏನು ಈ ಕಾಂಗ್ರೆಸ್ ಸರ್ಕಾರ ಫ್ರೀ ಬಸ್ ಕೊಡ್ತೀವಿ ಅಂತಾರೆ, ಒಂದ್ ಕಡೆ ಬಸ್ ರೇಟ್ ಜಾಸ್ತಿ ಮಾಡ್ತಾರೆ, ಹಾಲ್ ದರ ಜಾಸ್ತಿ ಮಾಡಬೇಡ ಅಂತಾರೆ, ಮತ್ತೆ ಮಾಡ್ತೀವಿ ಅಂತ ಮುಂದೆ ಬರ್ತಾರೆ. ಈ ರೈತರಿಗೆ ರೈತರಿಗೆ ಹಾಲ್ ದರ ಜಾಸ್ತಿ ಮಾಡಿ ಅಂದ್ರೆ ಅದು ಮಾಡಕ್ ರೆಡಿ ಇಲ್ಲ. KEB ಬಿಲ್ ಜಾಸ್ತಿ ಮಾಡ್ತಾರೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ಚಿಕ್ಕ ಚಿಕ್ಕದ ವಿಚಾರಗಳಲ್ಲೂ ಎಲ್ಲ ಕಡೆನೂ ಟ್ಯಾಕ್ಸ್ ಹಾಕ್ತಾ ಇದಾರೆ ಹೊರತು ಬೇರೆ ಏನೂ ಮಾಡ್ತಾ ಇಲ್ಲ. 56,000 ಕೋಟಿ ಪ್ರತಿ ತಿಂಗಳು 5 ಗ್ಯಾರಂಟಿ ಕೊಡ್ತೀವಿ ಅಂತಾರೆ. ಅದಾದ್ರೂ ಕರೆಕ್ಟ್ ಆಗಿ ಕೊಡ್ತಾರ ಹೋಗಿ? ಅದು ಇಲ್ಲ. 56,000 ಕೋಟಿ ಅದು ಎಲ್ಲಿ ಹೋಗ್ತಾರೆ ಆ ದುಡ್ಡು, ಮತ್ತೆ ಎಲ್ಲಿಂದ ಬರುತ್ತೆ? ಅದನ್ನ ಒಂದು ನಮ್ಮ ಕುಮಾರಸ್ವಾಮಿ ಅವರು ಕೇಳಿದ್ರು, ಕುಮಾರಣ್ಣ ಒಂದು ವೈಟ್ ಪೇಪರ್ ಕೊಡಿ, 56,000 ಎಲ್ಲಿ ಕೋಟಿ ಖರ್ಚು ಮಾಡ್ತಾ ಇದ್ದೀರಾ, 56,000 ಕೋಟಿ ಎಲ್ಲಿಂದ ತರ್ತೀರಾ ಅಂತ. ಟ್ಯಾಕ್ಸಸ್ ಏನೇನ್ ಮಾಡ್ತಾರೆ ಎಲ್ಲ ಅದಕ್ಕಿಂತ ಜಾಸ್ತಿನೇ ಕಲೆಕ್ಟ್ ಮಾಡ್ತಾರೆ ಟ್ಯಾಕ್ಸ್. ಬಟ್ ಅದನ್ನ ತೋರ್ಸಕ್ಕಿಲ್ಲ. ಅಭಿವೃದ್ಧಿ ಕಾರ್ಯಕ್ರಮಗಳು ಎಲ್ಲಿ ಮಾಡ್ತಾ ಇದ್ದೀರಾ ಅಂತ ಅದು ತೋರ್ಸಕ್ ರೆಡಿ ಇಲ್ಲ. ಇಂತಹ ಒಂದು ಸ್ಥಿತಿಯಲ್ಲಿ ಇದೀವಿ. ದಯವಿಟ್ಟು ಜನ ಯೋಚನೆ ಮಾಡಿ, ಬರೋ ಚುನಾವಣೆಯಲ್ಲಿ ಏನು ಮುಂದೆ ಚುನಾವಣೆಗಳಲ್ಲಿ JDS ಪಕ್ಷಕ್ಕೆ ಮತ್ತೆ ಬಿಜೆಪಿ ಪಕ್ಷಕ್ಕೆ ಎರಡಕ್ಕೂ ಸಹಾಯ ಮಾಡಿ ಅಂತ ಕೇಳಕ್ಕೆ. ಏನು ಇವತ್ತು 7ನೇ ತಾರೀಕಿನ ನಾಳೆ ಬಜೆಟ್ ಏನು ಬರುತ್ತೋ ನೋಡೋಣ, ಏನು ನಮ್ಮ ಕೋಲಾರ ಜಿಲ್ಲೆಗೆ ಏನು ಕೊಡ್ತಾರೋ ಅಂತ. ಯಾಕಂದ್ರೆ ಹೋದ ವರ್ಷ ಬಜೆಟ್ ಅಲ್ಲಿ ಏನು ಕೊಡಕ್ಕಾಗಲಿಲ್ಲ, ಈ ಸ್ಥಿತಿನೂ ಕೊಡಕ್ಕಾಗಿಲ್ಲ. ಕಾಂಗ್ರೆಸ್ ಪಕ್ಷದ ಶಾಸಕರು ಅವರೇ ಕಿತ್ತಾಡ್ತಾ ಇದ್ದಾರೆ, ಏನು ಕೊಡ್ತಾರೆ ಏನು ಕೊಡ್ತಾ ಇಲ್ಲ ಅಂತ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ದಯವಿಟ್ಟು ನಾವು ಹೇಳ್ತಾ ಇದೀವಿ, ಎಲ್ಲಿ ನಾವು ನೀರು ಬೇಕು ಅಂತ ನಾವು ಕೇಳ್ತೀನೋ, ನಮ್ಮ ಶಾಸಕರು ವೆಂಕಟೇಶ್ವರ ರೆಡ್ಡಿ ಅವರು, ಸಮೃದ್ಧಿ ಮಂಜುನಾಥ್ ಇಬ್ಬರು ಎತ್ತಿನೊಳೆ ಪ್ರಾಜೆಕ್ಟ್ ಬೇಗ ಮುಗಿಸ್ಕೊಡಿ ಅಂತ ಕೇಳಿದ್ದಾರೆ. ಅದು ಬಿಟ್ಬಿಟ್ಟು ನಮ್ಮ
ಕಾಂಗ್ರೆಸ್ ಸರ್ಕಾರ ಮಾತೆತ್ತಿದ್ರೆ CL7ಗಳಿಂದ ಜಾಸ್ತಿ ಮಾಡಬೇಕು. ಎಲ್ಲಿ ಬೇಕಂದ್ರೆ ಇಲ್ಲಿ ಸಾರಾಯಿ ಕುಡಿಯೋದು ಎಕ್ಸೈಸ್ ಡ್ಯೂಟಿ ಜಾಸ್ತಿ, ಎಕ್ಸೈಸ್ ಅಂಗಡಿಗಳು ಜಾಸ್ತಿ ಮಾಡೋದು, ಅದಕ್ಕೆ ಡ್ಯೂಟಿ ಜಾಸ್ತಿ ಹಾಕೋದು ಅಂತ ಅದಕ್ಕೆ ಒತ್ತು ಕೊಡ್ತಾರೆ ಹೊರತು ಕುಡಿಯೋ ನೀರಿಗೆ ಕೊಡ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ನಮ್ಮ ಜೊತೆ ನೀವು ಇರಬೇಕು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.